ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಬಂದು ಸೊಪ್ಪು ಸಾರು ಹೇಗೆ ಮಾಡೋದು, ತುಂಬ ಈಸಿಯಾಗಿ ಕುಕ್ಕರಲ್ಲಿ ಸ್ವಲ್ಪ ಮತ್ತು ಪಾತ್ರೆಯಲ್ಲೂ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಮಾಡಿ ನೋಡಿ ಒಂದ್ಸಲಿ. ಇವಾಗ ಏನೂ ಇಲ್ಲ ಫ್ರೆಂಡ್ಸ್, ಒಂದು ಕುಕ್ಕರ್ನಲ್ಲಿ ನಾನು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿನೇ ಬೇಕಿತ್ತು, ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು 1-2 ವಿಸಿಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಬೇಳೆ ಬೇಗ ಬೇಯುತ್ತೆ ಅಂತ ಇಡ್ತಾಯಿದ್ದೀನಿ. ಪಾತ್ರೆನಲ್ಲೂ ಮಾಡ್ಕೋಬೋದು, ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಅವಾಗೆ ನೋಡಿ. ಇವಾಗ ಅದು ವಿಸಿಲ್ ಬಂದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ನೀರು ಕುದ್ದಾದಮೇಲೆ ನೀರು ಕುದೀತಾ ಇರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಏನೋ ಖಾರ ಪುಡಿ ಏನೋ ಹಾಕಲ್ಲ, ಅದಕ್ಕೋಸ್ಕರ ಬರೀ ಮೆಣಸಿನ್ಕಾಯಿ ಅದಕ್ಕೆ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ಇದೆಲ್ಲ ನೋಡಿ. ಇವಾಗ ಸೊಪ್ಪನ್ನ ಹೇಗೆ ತೊಗೊಂಡಿದ್ದೀನಿ ಅಂದರೆ, ನಾನು 2 ಥರ ಸೊಪ್ಪು ತೊಗೊಂಡಿದ್ದೀನಿ. ಸಕೋತಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ನಾಟಿದು. ಈ ಥರ ಎಲ್ಲ ನೀಟಾಗಿ ಇದನ್ನು ಬಿಡಿಸ್ಕೊಂಡು ಎಲ್ಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ. ಮತ್ತು ಇವಾಗ ನೋಡಿ, ಇದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ, ಇದು ಬೆಂದಿದೇನೋ ನೋಡೋಣ ಒಂದ್ಸಲಿ. ನೋಡಿ ಫ್ರೆಂಡ್ಸ್, ಯಾವ ಥರ ಕುದೀತಾ ಇದೆ ಅಂತ. ಟೊಮೊಟೊ ಈ ಥರ ಬೇಗನೆ ಮೆತ್ತಗಾಗುತ್ತೆ, ತುಂಬ ಈಸಿಯಾಗಿರುತ್ತೆ. ನಮ್ಮ ದೀಪು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಸಪೋರ್ಟಾಗಿರುತ್ತೆ ಅಂತ ಕೇಳ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ. ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ಕೂಡ ನಾನು ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಸೊಪ್ಪನ್ನು ಸಹ ಇದರಲ್ಲೇ ಇಡ್ತಾಯಿದ್ದೀನಿ. ಸೊಪ್ಪನ್ನ ಈ ಥರ ಇಟ್ಬಿಟ್ಟು ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಹೊಸ ರುಚಿಯಾಗಿರುತ್ತೆ. ನೀವು ಯಾರಾದರೂ ಈ ಥರ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಇದಕ್ಕೆ ನೋಡಿ, ನಾನು ಒಂದು 10-12 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು 1-2 ಸ್ಪೂನ್ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಮಸಾಲೆ ಎಲ್ಲ ಹಾಕೋದು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದು ಕುದಿದ್ರೆ ಸಾಕು. ಮಸಾಲೆ ಎಲ್ಲ ಸ್ಮೆಲ್ಲೆಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ 1-2 ನಿಮಿಷ ಕುದಿ ಬರಲಿ. ಈ ಥರ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಡೋಣ ನೋಡಿ. ಇವಾಗ ಎಲ್ಲ ಕುದೀತಾ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಆಗೋಗಿದೆ ಫ್ರೆಂಡ್ಸ್ ನೋಡಿ. ಈ ಥರ ಬೇಯಿಸ್ಕೊಬಿಟ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ. ನೀವು ಅನ್ನಕ್ಕೂ, ಚಪಾತಿಗೂ, ಪೂರಿಗೂ, ಏನಕ್ಕೆ ಬೇಕಾದರೂ, ಮುದ್ದೆಗೆ ಎಲ್ಲ ಮುದ್ದೆಗಂತೂ ಸಖತ್ತಾಗಿರುತ್ತೆ. ಏನಾದರೆ ಸೊಪ್ಪು ಸಾರು ಅಂದ್ರ ಮೇಲೆ ಸ್ವಲ್ಪ ಗಟ್ಟಿನೇ ಇರಬೇಕು ಫ್ರೆಂಡ್ಸ್, ಜಾಸ್ತಿ ನೀರಾಗಿದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಬೇಳೆನ ಜಾಸ್ತಿ ತಗೊಂಡಿದ್ದೀನಿ ನೋಡಿ. ಇವಾಗ ಇಷ್ಟೆಲ್ಲ ಆಯ್ತಲ್ಲ, ಇವಾಗ ಒಂದು ಜಾಲರಿ ಥರ ಇರೋವಂಥ ಇದು ತಗೊಂಡು ಬೇಸನನ್ನು ಅದರಲ್ಲಿ ಹಾಕ್ಕೊಂಡು ನೀರು ಸಪ್ರೇಟು, ಇದು ಮಸಿಬೇಕಲ್ಲ, ಇದಕ್ಕೆ ಸಪ್ರೇಟ್ ಮಾಡ್ಕೋಬೇಕು. ಬೇಳೆ ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಎಲ್ಲ ಬಗ್ಸ್ಕೊಬಿಟ್ಟು ಮತ್ತು ಇದನ್ನೇ ಆ ಪಾತ್ರೆಗೆ ನೀರೆಲ್ಲ ತೆಗಿಯೋಣ. ನೀರೆಲ್ಲ ತೆಗೆದ್ಬಿಟ್ಟು ಮತ್ತು ಇದನ್ನು ಒಂದು ಪಾತ್ರೆಗೆ, ಅದೇ ಪಾತ್ರೆಗೇ ಹಾಕ್ಕೊಂಡು ನೋಡಿ, ಮಸಿಯೋ ಕೋಲ್ ಸಹಾಯದಿಂದ ಈ ಥರ ಮಸಿಬೇಕು. ನುಣ್ಣಗಾಗುತ್ತೆ, ಬೇಗನೆ ನುಣ್ಣಗಾಗುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರು ಮಿಕ್ಸಿಗೂ ಹಾಕ್ತಾರೆ, ನಾವು ಮಿಕ್ಸಿಗೆ ಹಾಕೋದಿಲ್ಲ. ಈ ಥರ ಮಸಿಯೋ ಕೋಲ್ ಸಹಾಯದಿಂದನೇ ಈ ಥರ ಮಸಿದ್ಬಿಟ್ಟು ನೋಡಿ, ಅದೇ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾನು ಮೇಲೆ ನೀರು ಏನೂ ಹಾಕೋದಿಲ್ಲ, ಅದೇ ನೀರನ್ನೇ ಸೇರಿಸ್ತಾಯಿದ್ದೀನಿ. ಮತ್ತು ಒಂದು ಪ್ಯಾನ್ ಇಟ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು, ಆಯಿಲ್ ಬಿಸಿ ಆದಮೇಲೆ ನಾವು ಸಾಸಿವೆನ ಸೇರಿಸ್ಬಿಟ್ಟು, ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾನು 1-2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆನೂ ಸಹ ಹಾಕ್ಕೊಳ್ಳಿ, ನಾನು ಜೀರಿಗೆ ಹಾಕಿಲ್ಲ, ನಮ್ಮ ಮನೇಲಿ ನಮ್ಮ ಹುಡುಗಿ ತಿನ್ನಲ್ಲ ಅಂತ ನೋಡಿ. ಇವಾಗ ಈರುಳ್ಳಿನ ಹಾಕ್ಬಿಟ್ಟು ಮತ್ತು 1-2-3 ಬ್ಯಾಡಗೆ ಮೆಣಸಿನ್ಕಾಯಿ, 4-5 ಒಣಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಒಗ್ಗರಣೆಗೆ ನಾನು ಈರುಳ್ಳಿ ಜಾಸ್ತಿನೇ ತೊಗೊತೀನಿ, ಈರುಳ್ಳಿ ಜಾಸ್ತಿ ಇದ್ದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೋಡಿ. ಈ ಥರ ಒಗ್ಗರಣೆಗೆ ಈರುಳ್ಳಿ ಯಾವಾಗಲೂ ನಾನು ಜಾಸ್ತಿನೇ ಹಾಕೋದು. ಪಲ್ಯಗಳಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಈ ಥರ ಹಾಕಿದ್ರೆ ನೋಡಿ. ಇವಾಗ ಎಲ್ಲ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್, ಎಲ್ಲ ಗೋಲ್ಡನ್ ಕಲರ್ ಬಂದಿದೆ.
ಇವಾಗ ನಾವು ಅದೇ ಸಾಂಬಾರನ್ನ ತಂದು ಇವಾಗ ಇದರಲ್ಲಿ ಹಾಕಿದ್ರೆ ನೋಡಿ ಯಾವ ಥರ ಬರುತ್ತೆ ಅಂತ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಆ ಸಾಂಬಾರು ಒಳಗಡೆ ಸೇರಿಸ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಒಂದು ಬೌಲ್ಗೆ ತಗೋಬಿಡೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಮೀಡಿಯಮ್ಗೆ, ಅಷ್ಟು ಗಟ್ಟಿ ಇಲ್ಲ ಅಷ್ಟು ನೀರು ಇಲ್ಲ. ಈ ಥರ ರೈಸ್ಗೆ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆ ರೆಸಿಪಿಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.